ಇದೆಲ್ಲದರ ನಡುವೆನೆ ಈ ಕೆಲವೊಂದು ಗುಂಪು ಅಲ್ಲಿ ತಲ್ವಾರ್ ಹಿಡ್ಕೊಂಡು ಓಡಾಡಿದ್ದು, ಅದಾದ ನಂತರ ಪೆಟ್ರೋಲ್ ಬಾಂಬ್ಗಳನ್ನೆಲ್ಲ ಅಲ್ಲಿ ಹಾಕಿ ದೊಡ್ಡ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನವನ್ನೆಲ್ಲ ಪಟ್ಟಿದ್ದಾರೆ ಅಂತ ಅಂದರೆ ಇದೇನೋ ಆ ಕ್ಷಣಕ್ಕೆ ಆಗಿರುವಂಥ ಗಲಾಟೆನೋ ಅಥವಾ ಇವರೆಲ್ಲ ಭಾಳ ಪ್ಲ್ಯಾಂಡ್ ಆಗಿದ್ರ ಅನ್ನುವಂಥದ್ದನ್ನು ಕೂಡ ಬೇಧಿಸುವಂಥ ಪ್ರಯತ್ನ ಪೊಲೀಸರಿಂದ ಆಗಬೇಕಾಗಿದೆ. ಮತ್ತೊಂದು ಕಡೆ ಏನೋ ಈಗ ಸದ್ಯ ಶಾಂತವಾದಂಥ ರೀತಿಯಾಗಿ ನಾಗಮಂಗಲ ಕಂಡು ಬರ್ತಾ ಇದ್ರು ಕೂಡ ನಾಯಕರ ನಡುವೆ ಭುಗಿಲೆದ್ದಿರುವಂಥ ಮಾತಿನ ಕಾಳಗ ನಿಲ್ತಾ ಇಲ್ಲ. ಬಿಜೆಪಿ JDS ನಾಯಕರಂತೂ ನಾಗಮಂಗಲ ಗಲಭೆಯನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಮೇಲೆ ಕೌಂಟರ್ ಮಾಡ್ತಿದ್ದಾರೆ. ನಾಗಮಂಗಲದಲ್ಲಿ ಹೊತ್ತಿದ್ದ ಕಿಚ್ಚು ಇದೀಗ ತಣ್ಣಗಾಗಿದೆ. ಪರಿಸ್ಥಿತಿ ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ರಾಜಕೀಯವಾಗಿ ಶುರುವಾಗಿರುವ ವಾಗ್ಯುದ್ಧದ ಜ್ವಾಲೆ ಇನ್ನೂ ಧಗಧಗ ಅಂತಿದೆ. ನಾಗಮಂಗಲ ಗಲಭೆ ಬಿಜೆಪಿ JDS ವಾಕ್ಸಮರದ ಪಟ್ಟಿಗೆ ಸೇರ್ಪಡೆಯಾಗಿದೆ. ಕಾಂಗ್ರೆಸ್ ಮಾತ್ರ ದೋಸ್ತಿಗಳಿಗೆ ಅಷ್ಟೇ ಆಕ್ರೋಶಭರಿತವಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ. ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಘಟನೆ ಬೆನ್ನಲ್ಲೇ ಇವತ್ತು ಮಂಡ್ಯಕ್ಕೆ ಭೇಟಿ ಕೊಟ್ಟ ಕೇಂದ್ರ ಸಚಿವ ಕುಮಾರಸ್ವಾಮಿ ಘಟನೆ ಬಗ್ಗೆ ಇಂಚಿಂಚು ಮಾಹಿತಿ ಪಡೆದುಕೊಂಡಿದ್ದಾರೆ. ಸುಟ್ಟು ಹೋದ ಅಂಗಡಿಗಳ ಬಳಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಬಂಧನಕ್ಕೆ ಒಳಗಾದವರ ಕುಟುಂಬದವರನ್ನ ಭೇಟಿ ಮಾಡಿದ HDK ಅವರನ್ನ ಬಿಡಿಸೋದಾಗಿ ಭರವಸೆ ನೀಡಿದ್ದಾರೆ. ಘಟನೆಯಲ್ಲಿ ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೆ ತಲಾ 25,000ದಿಂದ 7 ಲಕ್ಷ ಪರಿಹಾರ ನೀಡಿದ್ದಾರೆ. ಪರಿಹಾರ ವಿತರಣೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ ನಿನ್ನೆಯ ಪರಮೇಶ್ವರ್ ಮಾತಿಗೆ ಕೆಂಡ ಉಗುಳಿದ್ರು. HDK ಮಾತಿಗೆ ಮತ್ತೆ ಕುಟುಕಿದ್ದ ಪರಮೇಶ್ವರ್ ನನಗೆ ಇವರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಎಂದಿದ್ದಾರೆ. ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂಥೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ. ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾನು ಕನ್ನಡದ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು, ಸಣ್ಣದು ಅಂದ್ರು, ದೊಡ್ಡದು ಅಂದ್ರು, ಇದೆಲ್ಲ ನನಗೂ ಗೊತ್ತಿದೆ, ನನಗೂ ಮಾತಾಡಕ್ ಬರುತ್ತೆ. ಕುಮಾರಸ್ವಾಮಿ ಮಾತುಗಳು ಇಷ್ಟಕ್ಕೆ ನಿಲ್ಲಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಕುಮಾರಸ್ವಾಮಿ ಈ ಹಿಂದೆ ಸಿಎಂ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನವರೇ ಗಲಭೆ ಮಾಡಿಸಿದ್ರು ಅನ್ನೋ ಮೂಲಕ ಚರ್ಚೆಯನ್ನ ಮತ್ತೊಂದು ದಿಕ್ಕಿಗೆ ತಿರುಗಿಸಿದ್ದಾರೆ. ಅವ್ರು ಹೇಳಬೇಕೀಗ ತನಿಖೆಯಲ್ಲಿ ಹೊರಗೆ ಬರಲಿ. ಎಲ್ಲ ಯಾತಿ ಕಾಯ್ತಿದ್ದು ಗಲಾಟೆ ಅಂತ ಇಲ್ಲ. ಅದು ಕಾಂಗ್ರೆಸ್ದು ಕೆಲವು ಘಟನೆಗಳು ನೋಡಿದಾಗ ಅವ್ರದ್ದು ಒಂದು ವರ್ಗ ಸ್ಪಾನ್ಸರ್ಸ್ ಇಟ್ಕೊಂಡಿದ್ದಾರೆ. ಈಗ DJ ಹಳ್ಳಿಗೆ ಹೇಳಿದ್ನಲ್ಲ 90 ಹೋಗ್ಬೇಡಿ, ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ 2 ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ. ಅವತ್ತು ಏನು ಕೋಮಗಲಭೆ ಅನ್ಕೊಂಡ್ರೆ ಅದು ಕೋಮಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಕುಮಾರಸ್ವಾಮಿ ಮಾತ್ರವಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಸುನೀಲ್ ಕುಮಾರ್, ಪ್ರತಾಪ್ ಸಿಂಹ ಕೂಡ ತಮ್ಮದೇ ಧಾಟಿಯಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಪಾರ್ಟಿ ಇದೆ. ನಿನ್ನೆನೂ ನಮ್ಮ ಎಲ್ಲ ಇವರು ಹೋಗಿ ಬಂದಿದ್ದಾರೆ. ಗಣಪತಿ ಪರ್ಮಿಷನ್ ತಗೊಂಡು ಕೂಡಿಸಿದ್ದಾರೆ, ಮೆರವಣಿಗೆ ಪರ್ಮಿಷನ್ ಸಹಿತ ಆಗಿದೆ. ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋಗಿ ಬಂದಿದ್ದಾರೆ. ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಮತ್ತು ಅಲ್ಲಿ SP ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ರಾಜಕೀಯ ಒತ್ತಡಕ್ಕೊಳಗಾಗಿ ಇಂತೆಲ್ಲ ಹುಚ್ಚುಚ್ಚಾರ ಮಾಡೋದನ್ನು ಬಂದ್ ಮಾಡ್ರಿ ಅನ್ನೋದು ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇದೆ ಅಂತ ಅನ್ಸೋದಿಲ್ಲ. ಬದಲಾಗಿ ಕ್ರಿಮಿನಲ್ಗಳಿಗೆ ಗೂಂಡಾಗಳಿಗೆ ಬೆಂಬಲಿಸುವಂಥ ಸರ್ಕಾರ ಇದು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಹೆಂಗೆ ಸಣ್ಣ ಘಟನೆ ಆಗುತ್ತೆ? ಮೆರವಣಿಗೆ, ಗಣಪತಿ ಮೆರವಣಿಗೆ ಮೇಲೆ ಚಪ್ಪಲಿ ಹಾಕಿದ್ದನ್ನು ಸಣ್ಣ ಘಟನೆ ಅಂತ ಕರೀಲಿಕ್ಕಾಗತ್ತಾ? ಸಿದ್ದರಾಮಯ್ಯನವರು ಗೃಹ ಸಚಿವರು ತಕ್ಷಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಪುಂಡ ಮುಸಲ್ಮಾನರ ಮೇಲೆ ತೆಗೆದುಕೊಳ್ಳಿಲ್ಲ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ. ಪರಿಸ್ಥಿತಿ ಕೈ ಮೀರಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ ಆಗಿರ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನಾಗಮಂಗಲಕ್ಕೆ ಇವತ್ತು ಬಿಜೆಪಿ ನಾಯಕರ ನಿಯೋಗ ಭೇಟಿ ನೀಡಿದೆ.
2 ತಂಡಗಳಾಗಿ ಎಂಟ್ರಿ ಕೊಟ್ಟಿದ್ದು, ಮೊದಲ ತಂಡ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿದ್ರೆ ಎರಡನೇ ತಂಡ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ್ದಾಗಿದೆ. ಈ 2 ತಂಡಗಳು ಗಲಭೆ ಪ್ರಕರಣದ ಬಗ್ಗೆ ಇಂಚಿಂಚಾಗಿ ಮಾಹಿತಿ ಕಲೆ ಹಾಕಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನಾಗಮಂಗಲ ಗಲಭೆ ಪ್ರಕರಣ ಇದೀಗ ವಾಕ್ಸಮರಕ್ಕೂ ವೇದಿಕೆ ಕೊಟ್ಟಿದೆ. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ಗೆ ಕೌಂಟರ್ ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, TV9.